ಗೈಸ್ ಇಲ್ಲಿ ನೋಡಿ ನಮ್ಮ ಜೊತೆ ಯಾರಿದ್ದಾರೆ SMR ಅವರು. ಅದು ನನ್ನ ಜೊತೆ ಆಟೋ ಅಲ್ಲಿ ಬರ್ತಾ ಇದ್ದಾರೆ. ತುಂಬಾ ನಿಮ್ಗೆ ಹೇಗೆ ಅನ್ಸ್ತದೆ? ಏನಾದ್ರು ಮಾತಾಡಿ, ಏನಾದ್ರು ಬಾಯ್ ಬಿಟ್ಟು ಹೇಳಿ. ಬಾಯಿ ಮುಚ್ಕೊಂಡು ಕುತ್ಕೋಬೇಡಿ. ಆಟೋದಲ್ಲೆಲ್ಲ ನಾನು ಓಡಾಡಿದ್ದೀನಿ, ಮುಂಚೆ ಓಡಾಡ್ತಾ ಇದ್ದೆ. ಬಟ್ ಇವಾಗ ಕಾರ್ ಬಂದಾಗಿಂದ ಸ್ವಲ್ಪ ಬಂದ್ಬಿಟ್ಟಿದೆ. ಇಲ್ಲ ಓಡಾಡ್ತಾ ಇದ್ದೆ. ಸಿಮ್ರನ್ ಅವ್ರೆ ಮೊನ್ನೆ ರೋಡಿಗೆ ಕರ್ಕೊಂಡಿದ್ರು, ಇವತ್ತು ಆಟೋದಲ್ಲಿ ಕರ್ಕೊಂಡವ್ರೆ. ನಾಳೆ ಸೈಕಲ್ ಹೋಗುತ್ತೆ, ತಾರ್ ಬದಲು ಸೈಕಲ್ ಬರುತ್ತೆ ಅಂತ ಅನ್ಕೊಂತೀನಿ. ನೋಡೋಣ ಇನ್ನೊಂದ್ರಲ್ಲಿ ಕರ್ಕೊಂಡು ಹೋಗ್ತೀರಾ ಸಿಮ್ರನ್ ಅವ್ರು? ನೆಕ್ಸ್ಟ್ ನಿಮ್ಮ ಅಕ್ಕ ತೋರಿಸಿ, ನಾನು ತೋರಿಸ್ಕೊಂಡು ಮಾತಾಡ್ತಾ ಇದ್ರೆ ಹಿಂಗೆ. ಏರೋಪ್ಲೇನ್. ನೆಕ್ಸ್ಟ್ ಏರೋಪ್ಲೇನ್ ನಾನು ಹೋಗಿದ್ದೀನಲ್ಲ. ನೀವು ಬಂದಿಲ್ಲ. ಹೇ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ SMR ಅವರ ಫ್ಯಾನು, ಅದು ಆಂಧ್ರ ಪ್ರದೇಶದಿಂದ ಬರ್ತಾ ಇದ್ದಾರಂತೆ. ಸೊ ನನಗಾಗ್ಲಿ ಸಣ್ಣವ್ರಿಗಾಗ್ಲಿ ರಾಜಕ್ಕೆ ತುಂಬ ಮೆಸೇಜ್ಗಳು ಮಾಡಿದ್ದಾರೆ ಅವರು. ಬಟ್ ನಾನು ರಿಪ್ಲೈ ಮಾಡಿಬಿಟ್ಟು ಅವ್ರಿಗೆ ಹೇಳಿದೆ ದಟ್ ನಾನು ಮೀಟ್ ಮಾಡಿಸ್ತೀನಿ ಅಂತ. ಮತ್ತು ಸಣ್ಣವ್ರು ಎಲ್ಲರೂ ರಿಪ್ಲೈ ಮಾಡಿದ್ದಾರೆ. ಸೊ ಇವಾಗ ಬಂದಿದ್ದಾರಂತೆ, ನಾವು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ SMR ಅವರು ಇದ್ದಾರೆ. ದಿಸ್ ಇಸ್ ರಾಜ್. ನೋಡಿ ಇವ್ರೆ ಅಂತೆ ಫ್ಯಾನ್. ಇಷ್ಟ ಪಾಪ ಚಿಕ್ಕ ಹುಡುಗ. ಇಲ್ಲಿ ತೋರಿಸ್ತೀನಿ ರೀ ಇನ್ನೊಂದು. ಸೊ ಕ್ಯೂಟ್. ಪಾಪ ಎಷ್ಟು ಚಿಕ್ಕ ಹುಡುಗ ನೋಡಿ. ನಾನು ಇವ್ರಿಗೆ ರಿಪ್ಲೈ ಮಾಡಿಬಿಟ್ಟು ಮೆಸೇಜ್ ಮಾಡಿಬಿಟ್ಟು ಮೀಟ್ ಮಾಡಿಸ್ತೀನಿ ಅಂತ ಹೇಳಿ ನೋಡಿ ಇವ್ರನ್ನೂ ಕರ್ಕೊಂಡು ಬಂದಿದ್ದೀನಿ. ಪಾಪ ಹುಡುಗ ತುಂಬ ಮೆಸೇಜ್ಗಳು ಹಾಕ್ತದ. ಏನೋ ಕೇಳ್ಬೇಕಂತ ಬಂದಿದ್ದಾರೆ. So sweet. ನೋಡಿ ಇದು ಹಸು ಹೋಗ್ತಿದೆ ಇಲ್ಲಿಂದ. ವಾವ್, ಎಷ್ಟು ಕ್ಯೂಟ್ ಆಗಿದೆ. ಏನೋ ಮಾತಾಡ್ತಾ ಇದ್ದಾರೆ ಇಬ್ರು. ಸೊ ನೋಡೋಣ ಏನು ಅಂತ. ಅವ್ರ ನಂಬರ್ ಎಲ್ಲ ಇಸ್ಕೊತಿದ್ದಾರೆ ಇವರು SMR. ಸೊ ಐ ಗೆಸ್ ದ ಸಮಥಿಂಗ್ ಕುಕಿಂಗ್. ನೋಡೋಣ. ನಾನು ಬರೀ ವ್ಲಾಗ್ಸ್ ಮಾಡ್ತೀನಿ, ಆದ್ರೆ ಪೋಸ್ಟ್ ಮಾಡಲ್ಲ. ಎಷ್ಟು ವ್ಲಾಗ್ಸ್ ಇದೆ ಗೊತ್ತಾ ನನ್ನ ಫೋನಲ್ಲಿ, ಬಟ್ ನಾನು ಯಾವುದು ಪೋಸ್ಟ್ ಮಾಡಲ್ಲ. ಇವ್ರು ನಂಗೆ ಫೋರ್ಸ್ ಮಾಡ್ತಾರೆ ಇನ್ಸ್ಟಾ ವಿಡಿಯೋಸ್ ಮಾಡೋ, ಯೂಟ್ಯೂಬಲ್ಲಿ ಹಾಕು ಅಂತ. ಬಟ್ ನಾನು ನಂಗೆ ಗೊತ್ತಿಲ್ಲ ಗೈಸ್ ಹೇಗೆ ನನ್ನ ವಿಡಿಯೋ ಮಾಡೋದಂತ ನಂಗೆ ಬರಲ್ಲ. ನಾನು ಟ್ರೈ ಮಾಡ್ತಾ ಇದ್ದೀನಿ. ನೀವು ಕ್ಯಾಮ್ರಾದಲ್ಲಿ ಇದ್ರೆ ನನ್ಗೆ ಒಳ್ಳೆ ಕರ್ರಪ್ಪ ಹತ್ರ ಇದ್ದೀನಿ. ಏನೋ ಹೇಳ್ತಾ ಇದಾರೆ, ಹೇಳಿ. ನಾವು ಅಲ್ಲಿ ಫೋಕಸೇ ಆಯ್ತಲ್ಲ. ಒಂದು ಡ್ರೀಮ್ ಐತೆ, ನನ್ನ ಮಗ ಕಪ್ಪಾಗಿ ಬಿಟ್ಬಿಟ್ಟವನೇ ಅಂದ್ಬಿಟ್ಟು. ಅವ್ನು ಬ್ರೌನಿ ಏನಿಲ್ಲ, ಬ್ಲ್ಯಾಕ್. ಆಕ್ಚುಲಿ ಗಂಡ್ ಮಗಳು ಸ್ವಲ್ಪ ಕಪ್ಪಗೆ ಇರ್ಬೇಕು. ಆಯ್ತು, ಕಪ್ಪಿಗೆ ನಾವು ಕಪ್ಪಿಗೆ ಇರೋದು. ಹುಷಾರ್, ನಾನು ಹೇಳ್ತೀನಿ, ನಾನು ಮಾತಾಡ್ತೀನಿ. ಬಾಯ್, ಹುಷಾರು. ಇವ್ರ ಸ್ವಾಗ್ ನೋಡಿ. ಇವರಿಬ್ರು ಅವಾಗಿಂದ ಜಗಳ ಆಡ್ತಾ ಇದ್ದಾರೆ, ಯಾಕಂತ ಗೊತ್ತಿಲ್ಲ. ಪಾಪ ಹುಡುಗ ಹೋಗ್ತಾ ಇದ್ದಾರೆ ಇವಾಗ. ಬಾಯ್ ಪುಟ್ಟ. SMR ಬಾಯ್ ಹೇಳಿ. ಆ ಹುಡುಗ ಬಂದ್ಬಿಟ್ಟು ಆಂಧ್ರದಲ್ಲಿರೋದಂತೆ. ಸೊ ಹೇಳ್ದ ಅವ್ರಪ್ಪ ಏನು ವರ್ಕ್ ಕೆಲಸ ಮಾಡಲ್ಲಂತೆ. ಅವ್ರಮ್ಮ, ಅವ್ರ ಅಣ್ಣ ಮತ್ತು ಅವನು 3 ಜನನು ಗಾರೆ ಕೆಲಸ ಮಾಡ್ತಾರಂತೆ. ಅಂದರೆ ಸಿಮೆಂಟ್ ಇದಾಗೋದು ಕೆಲಸ ಮಾಡ್ತಾರಂತೆ. ಅವನಿಗೇನೋ ಗೇಮಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಆಸೆ ಅಂತೆ. ನನ್ನ ಬ್ರೋ ಹಾಳಾಗಿಷ್ಟ ಅಲ್ಲ ಅಂತ ಹೇಳ್ಬಿಟ್ಟು ಅವ್ನ ಎದೆ ಮೇಲೆ ನಾನು ಟ್ಯಾಟೂನ ಹಾಕ್ಸ್ಕೊಂಡು, ಅದು 5-6 ತಿಂಗಳಿಂದ ಹಾಕ್ಸಿರೋದು. ಸೊ ಅವನಿಗೇನೋ ಐ ವಾಂಟ್ಸ್ ಟು ಡೂ ಸಮಥಿಂಗ್ ಅಚೀವ್ ಇನ್ ಗೇಮಿಂಗ್ ಅಂತೆ. ಸೊ ಅಷ್ಟು ದೂರದಿಂದ ಹುಡ್ಕೊಂಬಂದು ಕಾಲಿಗೆಲ್ಲ ಬಿದ್ದು ಏನೇನೋ ಬಿಟ್ಕೊಂಡು ನನ್ನ ಕೈಲೇನಾಗುತ್ತೆ ನಾನು ಮಾಡಿಕೊಡ್ತೀನಿ. ಸೊ ಲೆಟ್ಸಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಐ ಹೋಪ್ ಇನ್ನೊಂದು ತಿಂಗಳಲ್ಲಿ ಐ ಡೂ ಸಮಥಿಂಗ್. ವೆಯ್ಟ್ ಮಾಡ್ತೀನಿ. See you guys, bye. ಈ ಥರ ತುಂಬ ಬ್ಲಾಗ್ಸ್ ಇದೆ, ನಾನು ಪೋಸ್ಟ್ ಮಾಡಲ್ಲ ಅಷ್ಟೇ. ಇದು ಅಕಸ್ಮಾತ್ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಮೈ ಯೂಟ್ಯೂಬ್ ಇಸ್ ವೆರಿ ಲಕ್ಕಿ ಅಂತ ಅರ್ಥ. ಯಾವನಲ್ಲ ಅವರಮ್ಮ ನಾನು ರಾಜು ವೈಫ್ ಕೊಡಿ, ನಾನು ಮಾತಾಡ್ತೀನಿ. ಇವನೇ ಕರ್ತಿದ್ದೀನಿ. ಯಾರೇ ಬೇಟೆ ಕೆಳಗೆ ಬಂದ್ರಿ ಶೂಟ್ ಮಾಡ್ತಾ ಇದ್ದೀವಿ. ಸ್ಲೈಡ್ ತೋರಿಸೋದು. ಹಾಂ, ಆಕ್ಷನ್.
Start. ಇನ್ನ ಕಾರ್ ಹತ್ರ ಬರಮ್ಮ. ಹೊಳಿ ಈ ಕಡೆ ತಿರುಗು. ಹೊಳಿ ಇವಾಗ. ಇಲ್ಲ 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 ಪರವಾಗಿಲ್ಲ ಪರವಾಗಿಲ್ಲ. ಏನಾಯ್ತು ಕಾರ್ ಸರ್ ನಿಮ್ಮ ಕಡೆ ಮೂಮೆಂಟ್ ಇದೆ. ಬಾಯ್ ಕಡೆ ಹೊಳಿ ಈ ಕಡೆ ತಿರುಗು. ಹೂ ಅಂತ ಸ್ಟಾರ್ಟ್ ಮಾಡಬೇಕು. 3, 2, 1 ಸ್ಟಾರ್ಟ್. ಏನಾಯ್ತು ಸಿಮ್ರಾನ್, ಯಾಕೆ ಹೇಳ್ತಾ ಇದೀಯಾ? ಈ ಕಡೆ ತಿರುಗು. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ಸಿಮ್ರನ್. ಸೊ ಇವತ್ತು ನಾನು ಸ್ಕಿನ್ ಕೇರ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಸ್ ಎವ್ರಿಬಡಿ ಲಾಸ್ಟ್ ವಿಡಿಯೋ ನಾನು ಹಾಕಿದ್ದ ಸೆರಮು, ಅದು ಯಾವ ಸಿರಮು ಮತ್ತು ಯಾವ ನೈಟ್ ಕ್ರೀಮ್ ಅಂತ ತುಂಬ ಮೆಸೇಜ್ಗಳು ಮಾಡಿದ್ದೀರಾ. ನನ್ನ DMs ಎಲ್ಲ ಅದ್ರ ಬಗ್ಗೆನೇ ಇದೆ. ಸೊ ಅದಕ್ಕೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಇದು ಸ್ಕಿನ್ ಕೇರ್ ಬ್ಲಾಗ್. ಆ್ಯಂಡ್ ಫಸ್ಟ್ ನಾನು ರೈಸ್ ವಾಟರ್ ಐಸ್ ಕ್ಯೂಬ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಮಾಡೋದು ತುಂಬ ಸಿಂಪಲ್ಲು. ನೈಟ್ ಸ್ಕಿನ್ ಕೇರಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ಆಯಿತಾ? ಸರ್ಕ್ಯುಲರ್ ಮೋಷನಲ್ಲಿ ಆಲ್ ಓವರ್ ದ ಫೇಸ್ ಮಸಾಜ್ ಮಾಡ್ತಿರಲ್ಲ ಫಿಂಗರ್ ಟಿಪ್ಸಲ್ಲಿ, ಹಾಗೆ ಐಸ್ ಕ್ಯೂಬ್ ಇಟ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ. ಆ್ಯಂಡ್ ಐಸ್ ಕ್ಯೂಬ್ಸ್ ನಾನು 2 ಐಸ್ ಕ್ಯೂಬ್ಸ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ರೈಸ್ ವಾಟರ್. ಓಕೆ, ಈ ಥರ ನಾನು ಸ್ಪ್ರೇ ಬಾಟಲಲ್ಲಿ 2 ದಿನ ಸ್ಟೋರ್ ಮಾಡ್ತೀನಿ. ನೈಟ್ ಹೇಳ್ತೀನಿ ನಾನು ಹೇಗೆ ಮಾಡಿದಂತ. ತುಂಬ ಈಸಿ, ತುಂಬ ಸಿಂಪಲ್ಲು. ಸೊ ನನಗೆ ಸ್ಕಿನ್ ಕೇರ್ ಮೇಕಪ್ ನಂಗೆ ಸೂಟ್ ಆಗಲ್ಲ ಅಂತ ನಾನು ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ, ಸೂಟ್ ಆಗಲ್ಲ ನನಗೆ ಅಂತ. ಬಟ್ ಸ್ಕಿನ್ ಕೇರ್ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಮುಂಚೆ ಆಗ್ತಿರ್ಲಿಲ್ಲ ನನಗೆ ಸ್ಕಿನ್ ಕೇರ್. ಸನ್ಸ್ಕ್ರೀನ್ ಹಾಕಿದ ತಕ್ಷಣ ನಂಗೆ ಪಿಂಪಲ್ಸ್ ಬರ್ತಿತ್ತು, ಎಲ್ಲ ಆಗ್ತಿತ್ತು. ಬಟ್ ಆಲ್ ಆಫ್ ಅ ಸಡನ್ ನಾನು ಕಂಟಿನ್ಯೂಸ್ ಯೂಸ್ ಮಾಡಿದೆ. ಪರವಾಗಿಲ್ಲ, ಪಿಂಪಲ್ಸ್ ಬಂದರು ಪರವಾಗಿಲ್ಲ ಅಂತ ನಾನು ಕಂಟಿನ್ಯೂಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಿಂದ ನಾನು ಸ್ಕೂಲಲ್ಲಿದ್ದಲ್ವ, ಸೊ ಆಬ್ವಿಯಸ್ಲಿ ಟೀನೇಜ್ ಮಕ್ಕಳಿಗೆಲ್ಲ ಪಿಂಪಲ್ಸು, ಅನ್ಇವನ್ ಸ್ಕಿನ್ ಟೋನ್ ಎಲ್ಲ ಇರುತ್ತೆ. ಸೊ ಅದಾದಮೇಲೆ ನಾನು ಕಾಲೇಜ್ ಡೇಸಲ್ಲೆಲ್ಲ ನಾನು ಸ್ಕಿನ್ ಕೇರ್ ರೆಗ್ಯುಲರಾಗಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಫಸ್ಟ್ ಇಯರ್ ಬರಲಿಲ್ಲ ರಿಸಲ್ಟ್, ಸೆಕೆಂಡ್ ಇಯರು ಬರಲಿಲ್ಲ. ಸೆಕೆಂಡ್ ಇಯರ್ ಬಂತು. ಥರ್ಡ್ ಇಯರ್ ಆದಮೇಲೆ ಇಟ್ ವಾಸ್ ಲೈಕ್ ಅ ಡ್ರಾಸ್ಟಿಕ್ ಚೇಂಜ್. ತುಂಬ ಚೆನ್ನಾಗಾಗೋಯಿತು ಸ್ಕಿನ್ ಆಗಲಿ, ನನ್ನ ಕಣ್ಣು ಫ್ರೆಶ್ ಆಯಿತು, ಮೆನಿ ಥಿಂಗ್ಸ್. ಬಿಕಾಸ್ ಅವಾಗೆಲ್ಲ ನಾನು ಸ್ಪೋರ್ಟ್ಸ್ ಜಾಸ್ತಿ ಆಡ್ತಿದ್ದೆ. ಐ ಯೂಸ್ ಟು ಪ್ಲೇ ಅ ಲಾಟ್ ಆಫ್ ಕಬಡ್ಡಿ, ರನ್ನಿಂಗ್ ರೇಸು. ನನಗೆ ತುಂಬ ನನ್ನ ಹತ್ರ ಎಷ್ಟೊಂದು ಪ್ರೈಸಸ್ಗಳು ಕೂಡ ಇದೆ. ಕಬಡ್ಡಿ ಆಗಲಿ, ರನ್ನಿಂಗ್ ರೇಸ್ ಆಗಲಿ, ಐ ಆಮ್ ವೆರಿ ಗುಡ್ ಇನ್ ಸ್ಪೋರ್ಟ್ಸ್. ಸೊ ಯಾ, ಅದರಿಂದ ನಂಗೆ ತುಂಬ ಸ್ಕಿನ್ ಪ್ರಾಬ್ಲಮ್ ಇತ್ತು. ಬಟ್ ಇವಾಗ ಬೈ ಗಾಡ್ಸ್ ಗ್ರೇಸ್, ಟಚ್ ವುಡ್, ಏನು ಪ್ರಾಬ್ಲಮ್ ಇಲ್ಲ. ಸ್ಕಿನ್ ಪ್ರಾಬ್ಲಮ್ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಪಿಂಪಲ್ಸ್ ಬರುತ್ತೆ ಬಿಕಾಸ್ ಹೀಟ್ ಜಾಸ್ತಿ, ಅಂದರೆ ಜಾಸ್ತಿ ಟು ಮ್ಯಾಂಗೋಸ್ ತಿಂತೀವಲ್ಲ, ಸೊ ಅದಕ್ಕೆ ಹೀಟ್ ಜಾಸ್ತಿಯಿಂದ ಬರುತ್ತೆ ಪಿಂಪಲ್ಸು. ಸೊ ನೆಕ್ಸ್ಟ್ ಸ್ಟೆಪ್ ಆಫ್ಟರ್ ಮಸಾಜಿಂಗ್ ನಾನು ಯೂಸ್ ಮಾಡ್ತೀನಿ. ಇನ್ನೊಂದು ಹೇಳೋದನ್ನ ನಾನು ಮರ್ತಿದ್ದೆ. ರೈಸ್ ವಾಟರ್ ಐಸ್ ಕ್ಯೂಬ್ಸ್ಗಿಂತ ಮುಂಚೆ ಫೇಸ್ ವಾಶ್ ನಾನು ಯಾವ್ದು ಯೂಸ್ ಮಾಡೋದಂದರೆ ಡರ್ಮಡ್ಯೂ ಫೇಸ್ ವಾಶ್. ಓಕೆ, ನೀವು ಗೂಗಲಲ್ಲಿ ಹಾಕಿದ್ರು ಬರುತ್ತೆ ಡರ್ಮಡ್ಯೂ ಫೇಸ್ ವಾಶ್. ಓಕೆ, ಡರ್ಮಡ್ಯೂ ಫೇಸ್ ವಾಶ್ ಅದನ್ನ ಯೂಸ್ ಮಾಡ್ತೀನಿ. ಅದಾದ್ಮೇಲೆ ಐಸ್ ಕ್ಯೂಬ್ಸ್, ಅದಾದಮೇಲೆ ಸ್ಪ್ರೇಯಿಂಗ್ ದಿಸ್ ಏನಂತಾರೆ ಟೋನರ್ ಜಾಗದಲ್ಲಿ ನಾನು ರೈಸ್ ವಾಟರ್ ಸ್ಪ್ರೇ ಯೂಸ್ ಮಾಡಿರೋದು. ಕ್ಲಿಯರ್? ಬಿಕಾಸ್ ಐ ಡೋಂಟ್ ಟ್ರಸ್ಟ್ ಎನಿ ಪ್ರಾಡಕ್ಟ್ಸ್ ಫ್ರಮ್ ದಿ ಶಾಪ್ ಆರ್ ಫ್ರಮ್ ಎನಿ ಕಾಸ್ಮೆಟಿಕ್ ಸ್ಟೋರ್. ಟೋನರ್ ಮೇನ್ಲಿ, ಬಿಕಾಸ್ ಅದೇ ನಮ್ಮ ಸ್ಕಿನ್ಗೆ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಅದಕ್ಕೆ ನಾನೇ ಮನೆಯಲ್ಲೇ ಇದನ್ನು ಪ್ರಿಪೇರ್ ಮಾಡಿ ನನ್ನ ಸ್ಕಿನ್ನಿಗೆ ಯೂಸ್ ಮಾಡೋದು. ಓಕೆ, ಟೋನರ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಇದು ನಾನು ನಿಮಗೆ ವಿಡಿಯೋಲ್ಲಿ ಕೂಡ ತೋರಿಸಿದೆ, ಮಿನಿಮಲಿಸ್ಟ್ ಸೆರಮ್. ಸಿ ದಿಸ್ ಒನ್ 2% ಸಾಲ್ಸಿಲಿಕ್ ಆಸಿಡ್ ಮಿನಿಮಲಿಸ್ಟ್ ಸೆರಮ್. ಸೊ ಇದು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ, ಡ್ರೈ ಇರಲಿ ಮುಖ. ಐ ಹೋಪ್ ಯಾರ್ಯಾರು ಈ ವ್ಲಾಗ್ ನೋಡ್ತೀರಾ, ಅಕಸ್ಮಾತ್ ನನಗೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ಏನೋ ಒಂದಿರಲಿ. ಇದು ಬರೀ ನಾನು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಇದು ಗಂಡು ಮಕ್ಳಿಗೆ ಕೂಡ ತುಂಬ ಚೆನ್ನಾಗಿ. ಬಿಕಾಸ್ ಓಕೆ, ಇದೆಲ್ಲ ಯೂನಿಸೆಕ್ಸ್ ಪ್ರಾಡಕ್ಟ್ಸ್ ಗಾಯ್ಸ್. ಸೊ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಆಬ್ವಿಯಸ್ ಆಗಿ ಸೂಟ್ ಆಗುತ್ತೆ. ಸೊ ಗಂಡು ಮಕ್ಕಳು ಕೂಡ ತುಂಬ ಸನ್ಸ್ಕ್ರೀನ್ ನೀವು ಯೂಸ್ ಮಾಡಲೇಬೇಕು. ಇಟ್ಸ್ ದ ರೈಟ್ ಟೈಮ್, ಯು ಹ್ಯಾವ್ ಟು ಸ್ಟಾರ್ಟ್ ಸನ್ಸ್ಕ್ರೀನ್ಸ್. ಇಟ್ಸ್ ನಾಟ್ ಲೈಕ್ ನಾನು ಗಂಡಸು ಅದೆಲ್ಲ ನಾನು ಹೆಂಗಸೆಲ್ಲ ಯೂಸ್ ಮಾಡೋ ಥರ ನಾನು ಮಾಡಲ್ಲ, ನಾನು ಹುಡುಗಿರು ಮಾಡೋ ಥರ ಮಾಡಲ್ಲ. ನೋ,
ಒಂದು ಪರ್ಟಿಕ್ಯುಲರ್ ಟೈಮ್ ಬಂದಾಗ ನಿಮಗೆ ಅನ್ಸುತ್ತೆ ಅಯ್ಯೋ ಅವಾಗ ಮಾಡಿರಬೇಕಿತ್ತು ನಾನು ಅಂತ. ಸೊ ಯೂಸ್ ಮಾಡಿ. ಮೇನ್ಲಿ ಸನ್ಸ್ಕ್ರೀನ್ ನಾನು ರೆಕಮೆಂಡ್ ಮಾಡ್ತೀನಿ ಎಲ್ಲ ಗಂಡ್ಮಕ್ಳಿಗೂ, ಪ್ಲೀಸ್ ಯೂಸ್ ಮಾಡಿ ಸನ್ಸ್ಕ್ರೀನ್. ಸೊ ಅದಾದಮೇಲೆ ಡ್ರೈ ಆಗಿದೆ ಸ್ಕಿನ್ ಆಬ್ವಿಯಸ್ ಆಗಿ. ಸೊ ಮಿನಿಮಲಿಸ್ಟ್ ಸಿರಮ್ ತಗೋತೀನಿ. Okay, next after the serum, Emollient moisturizer. You can see this Emollient. Okay, ಇದು ನಿಮಗೆ ಮೆಡಿಕಲ್ ಅಲ್ಲಿ ಸಿಗುತ್ತೆ. ನೈಕಾಲ್ ಐ ಡೋಂಟ್ ಥಿಂಕ್ ಸೊ, ನಾನು ನೈಕಾಲ್ ಇದು ಯಾವತ್ತೂ ತಗೊಂಡಿಲ್ಲ. ಸೊ Emollient ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಲೆಟ್ ಇಟ್ ಡ್ರೈ ಮಾಯಿಶ್ಚರೈಸರ್ ಆದ್ಮೇಲೆ ಲೆಟ್ ಇಟ್ ಡ್ರೈ ಆಗಿದ ತಕ್ಷಣ ನನ್ನ ಫೇವ್ರೆಟ್ ಸನ್ಸ್ಕ್ರೀನ್ ನ್ಯೂಟ್ರಿಜಿನಾ ಸನ್ಸ್ಕ್ರೀನ್ ತಗೊಂಡಿದ್ದೀನಿ. ಯು ಕ್ಯಾನ್ ಸಿ ದ ಗ್ಲೋ, ಎಷ್ಟು ಚೆನ್ನಾಗಿ ಗ್ಲೋ ಆಗ್ತದೆ ಸ್ಕಿನ್ನು ಅಂತ. 5 ಸ್ಟೆಪ್ ಮಾರ್ನಿಂಗ್ ಸ್ಕಿನ್ ಕೇರ್. ಫಸ್ಟ್ ನಾನು ಧರ್ಮಡಿಯಿಂದ ಫೇಸ್ ವಾಶ್ ಮಾಡ್ಕೊತೀನಿ. ಓಕೆ, ಆಮೇಲೆ ಐಸ್ ಕ್ಯೂಬ್ ಯೂಸ್ ಮಾಡ್ತೀನಿ. ರೈಸ್ ವಾಟರ್ ಟೋನರ್ ಯೂಸ್ ಮಾಡ್ತೀನಿ. ನಾನೇ ಮನೇಲೆ ಮಾಡ್ಬೋದು, ದಯವಿಟ್ಟು ಎಲ್ಲಿಂದ ತಗೋಬೇಡಿ. ಮಿನಿಮಲಿಸ್ಟ್ ಸಿರಮ್, ಮಿನಿಮಲಿಸ್ಟ್. ಇಫ್ ಯು ಹ್ಯಾವ್ ಪಿಂಪಲ್ಸ್ ಅಥವಾ ಬ್ಲ್ಯಾಕ್ ಹೆಡ್ಸ್ ಪ್ಲೀಸ್ ಯೂಸ್ ಮಿನಿಮಲಿಸ್ಟ್ ಸಿರಮ್. ಅದಾದ್ಮೇಲೆ Emollient ಮಾಯಿಶ್ಚರೈಸರ್. 5th ಇಸ್ ನ್ಯೂಟ್ರಿಜಿನಾ ಸನ್ಸ್ಕ್ರೀನ್. ಕಾಜಲ್ ಬೇಡ, ಐಲೈನರ್ ಬೇಡ. ಸೊ ನನ್ನ ಸ್ಕಿನ್ ಕೇರ್ ಇಷ್ಟೇ. ನಿಮಗೆ ಬೇಕಾದ್ರೆ ಕಾಜಲ್, ಐಲೈನರ್ ಏನೇನು ಬೇಕೆಲ್ಲ ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ ಅದು. ಸೊ ಇಷ್ಟೇ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್. 5 steps plus 1 lip balm. ಇಷ್ಟೇ ನನ್ನ ಸ್ಕಿನ್ ಕೇರು. ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಒನ್.